ಏನ್ ಬಾಬಾ ನೀವು ಏನೋ ಅವ್ರನ್ನ ಮನೆಯಿಂದ ಆಚೆ ಕಳ್ಸಿದ್ದೀರಾ, ಆಮೇಲೆ ನೀವಿಬ್ರು ಒಂದಾಗ್ತೀರಾ ಅಂತ ನಾವ್ ಅನ್ಕೊಂಡ್ರೆ ನೀವು ಡಿವೋರ್ಸ್ ತನಕನೇ ಹೋಗ್ಬಿಟ್ಟಿದ್ದೀರಾ. ನಾನೇನ್ ಮಾಡ್ಲಿ? ಅವಳ ಜೊತೆ ಸಂಸಾರ ಮಾಡೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಡಿವೋರ್ಸಿಗೆ ಅಪ್ಲೈ ಮಾಡಿದೆ. ಚೆನ್ನಾಗಿದ್ಯಪ್ಪ, ತುಂಬಾ ಚೆನ್ನಾಗಿದೆ. ಅದಿ ಬುದ್ಧಿ ಬೇಡವೇನೋ ನಿನಗೆ? ಅಲ್ಲ, ಈ ಡಿಸಿಷನ್ ತಗೊಳಕ್ ನಿಂಗೆ ಯಾರು ಹೇಳಿದ್ದು? ಜೀವನ ಅಂದ್ರೆ ತಮಾಷೆ ಅಲ್ಲ ಕಣೋ. ಅಮ್ಮ, ಹಾಗಂತ ಇಷ್ಟ ಅಲ್ದವ್ರ ಜೊತೆ ಹೇಗೆ ಸಂಸಾರ ಮಾಡ್ತಾನೆ ಇವನು? ಅವಳು ಮಾಡಿರೋ ದ್ರೋಹ ಏನು ಕಡಿಮೆನಾ? ಆಗಿರ್ತಾನೆ ಅವಳ ಜೊತೆ ಇವನು. ಇದನ್ನೇ ಲಾಯರ್ ಹೇಳಿರೋದು. ಅವರಿಬ್ರು ಮಧ್ಯ ನಿಮ್ ರೋಲ್ ಏನು ಅಂತ. ಅವರಿಬ್ರು ಗಂಡ ಹೆಂಡತಿ, ಸಾವಿರ ಕಚ್ಚಾಡ್ತಾರೆ, ಆಮೇಲೆ ಒಂದಾಗ್ತಾರೆ. ಇದನ್ ಕಟ್ಕೊಂಡು ನಿಮ್ಗೇನಾಗಬೇಕಾಗಿದೆ? ಜಾನು, ಸಾಕ್, ಸುಮ್ನೆ ಇರಿ. ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತ ನಾವ್ ಆಸೆ ಪಡ್ತಾ ಇದ್ರೆ ಅವ್ರನ್ನ ದೂರ ಮಾಡೋದಿಕ್ ನೋಡ್ತೀರಾ? ನಿಮ್ದೇ ಸಾಕಷ್ಟಿದೆ, ಅದನ್ನ ನೋಡಿ. ಜಾನು, ಅವಳು ಮೋಸಗಾತಿ, ನಮ್ಮ ಅಣ್ಣನ ಮೋಸ ಮಾಡಿದಾಳೆ. ಇದನ್ನ ಬಾಬಾ ಹೇಳ್ಬೇಕು, ನೀವಲ್ಲ. ನೀವ್ಯಾಕೆ ಸುಮ್ಮನೆ ಅವ್ರ ತಲೆ ತಿಂತೀರಾ? ಅವ್ರಿಗೆ ಡಿಸಿಷನ್ ತಗೊಳೋದಿಕ್ ಬರುತ್ತೆ. ನೀವ್ ಸುಮ್ಮನೆ ಉಚಿತ ಸಲಹೆ ಕೊಡೋದು ಬೇಕಾಗಿಲ್ಲ. ನೋಡು, ನಮ್ಮ ಅಣ್ಣನಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅವನಿಗೆ ಶಾಕ್ ಆಗಿದೆ ಗೊತ್ತಾ? ಮೈಸೂರಲ್ಲಿ ನೋಡಬಾರ್ದು ದೃಶ್ಯ ನೋಡಿದ್ಮೇಲೆ ಹುಚ್ಚಾಗ್ಬಿಟ್ಟಿದ್ದಾನೆ. ನನಗೆ ಹೊಟ್ಟೆ ಉರಿ ಅಲ್ವಾ? ಅದ್ರ ಬಗ್ಗೆ ನೀವ್ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ಏನೇ ಆದ್ರೂ ಬಾಬಾ, ನೀವು ಡಿವೋರ್ಸ್ ತನಕ ಹೋಗಿದ್ದು ಸ್ವಲ್ಪನೂ ಸರಿ ಇಲ್ಲ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಅಷ್ಟು ಸಾಮಾನ್ಯನಾ? ಬೇಕಾದಾಗ ಕಟ್ಕೊಳ್ಳೋದಿಕ್ಕೆ, ಬೇಡ ಅಂದಾಗ ಬಿಡೋದಿಕ್ಕೆ. ತುಂಬಾ ಪವಿತ್ರವಾದದ್ದು. ಗಂಡ ಹೆಂಡತಿನ ಒಗ್ಗೂಡ್ಸ್ಬೇಕು ಅಂತ ನಾವಿದ್ರೆ ದೂರ ಮಾಡೋದಿಕ್ ನೋಡ್ತಾ ಇದ್ದೀರಾ? ಜಾನು, ನೀವು ಸ್ವಲ್ಪ ತೆಪ್ಪಗಿದ್ಬಿಟ್ರೆ ಎಷ್ಟೋ ಸಂಬಂಧಗಳು ಉಳಿಯತ್ತೆ. ಭಾವ, ನೀವ್ ಹೇಳಿ, ನಿಮ್ ಡಿವೋರ್ಸ್ ಐಡಿಯಾ ಬಂದಿದ್ದು ಹೇಗೆ? ನನಗೆ ಅನಿಸ್ತು ಡಿವೋರ್ಸ್ ತಗೊಂಡು ಎಲ್ಲದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ನನ್ನ ಮನ್ಸಾಗ ಹೇಳ್ತು, ಅದಕ್ಕೆ ಈ ಸ್ಟೆಪ್ ಅನ್ನು ತಗೊಂಡೆ. ಸುಳ್ಳು ಹೇಳ್ಬೇಡಿ. ಈ ಐಡಿಯಾ ನಿಮ್ದ ಅಥವಾ ನಮ್ಮ ಯಜಮಾನ್ರದ? ಜಾನ್ಹವೇ, ನಿಮ್ಗಂತ ಥಾಟ್ಸ್ ಬರೋದಿಲ್ಲ, ಅದಕ್ಕೆ ಕೇಳ್ದೆ. ನೀವು ಅನಿ ಮಾತನ್ನು ಕಟ್ಕೊಂಡು ಈ ಸಂಬಂಧನ ಹಾಳು ಮಾಡ್ಕೊಳ್ತಾ ಇದ್ರೆ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಬಾಬಾ. ತೇಜು ಅಕ್ಕ ಅಷ್ಟೊಂದು ವೀಕ್ ಮೈಂಡೆಡ್ ಅಲ್ಲ. ಅವರಿಗೆ ಸಂಬಂಧದ ಗೌರವ, ಘನತೆ ಎಲ್ಲ ಗೊತ್ತಿದೆ. ಅಲ್ಲಿ ಏನ್ ನಡೀತೋ, ನೀವೇನ್ ನೋಡಿದ್ರು, ಯಾಕೆ ಸುಮ್ಮನೆ ದೊಡ್ಡದ್ ಮಾಡ್ತಾ ಇದ್ದೀರಾ? ಈ ಸರ್ಕಸ್ ಎಲ್ಲ ಬಿಟ್ಟು ಮೊದಲು ಚೆನ್ನಾಗಿರೋದನ್ನ ನೋಡಿ. ಹೌದು ಕಣಾದಿ, ಇದೆಲ್ಲ ಮನೆತನದ ಮಾನ ಮರ್ಯಾದೆ ಪ್ರಶ್ನೆ. ಈ ಪ್ರೋಸೆಸ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು. ಅಲ್ಲ ಕಣೋ, ಸುಮ್ಮನೆ ಕೋರ್ಟು ಕಚೇರಿ ಅಂತ ಹೋದ್ರೆ ಮನೆ ಹೆಸರು ಹಾಳಾಗುತ್ತೆ. ಯಾರಿಗೂ ಹೆಸರಿರಲ್ಲ ಕಣೋ. ಆಮೇಲೆ ಇಂಥವ್ರ ಮನೆ ಹೀಗಾಯ್ತಂತೆ, ಇಂಥವ್ರ ಮಗ ಹೀಗೆ ಮಾಡ್ದ ಅಂತ ಜನಗಳು ಎಲ್ಲರೂ ಆಡ್ಕೋತಾರೆ. ಅದಕ್ಕೆಲ್ಲ ಅವಕಾಶ ಕೊಡಬೇಡ ಆದಿ. ಅಮ್ಮ ಸಾಕು, ಸ್ವಲ್ಪ ಅವನ ಜಾಗದಲ್ಲೂ ನಿಂತ್ಕೊಂಡು ಯೋಚನೆ ಮಾಡಿ. 1000 ಸಲ ಕ್ಷಮಿಸಿದ ನೋಡೋಣ. ಅವಳು ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾಳೆ. ಈಗ ಯಾವುದೋ ಲಾಯರ್ ಕರ್ಕೊಂಬಂದು ಹೆದರ್ಸ್ಬಿಟ್ರೆ ನಾವೇನು ಹೆದರ್ಕೊಂಡ್ಬಿಡ್ತೀವ? ನಮ್ಮ ಲಾಯರ್ ಏನು ಕಡಿಮೆ ಅಲ್ಲ. ಅವ್ರನ್ನೇ ಮುಂದೆ ಇಟ್ಕೊಂಡು ಯಾವ ಥರ ಆಟ ಆಡಿಸ್ತೀನಿ ನೋಡ್ತಾ ಇರಿ. ಅದನ್ನೇ ನಾನು ಕೇಳ್ತಾ ಇರೋದು, ಇದೆಲ್ಲ ನಿಮ್ಗೆ ಯಾಕೆ ಅಂತ. ನೀವ್ ಅಕ್ಕನ್ ದ್ವೇಷಿಸ್ತೀರಾ ಅಂತ ಭಾವನ್ ಸಂಸಾರ ಬಲಿ ಕೊಡ್ಬೇಕಾ? ನಾನು ಎಷ್ಟು ಅಂತ ನೋಡ್ಲಿ ಅನಿ? ನನ್ಗೂ ಬೇಜಾರಾಗತ್ತೆ. ಇದರಿಂದ ಯಾರಿಗೂ ಲಾಭ ಇಲ್ಲ. ನೀವ್ ಗೆಲ್ಬೋದು, ಆದ್ರೆ ಅದು ತಾತ್ಕಾಲಿಕ. ನೀವ್ ಅವ್ರನ್ನ ಮನೆಯಿಂದ ಆಚೆ ಹಾಕಿದ ತಕ್ಷಣ ಅವರು ಬಿಕಾರಿ ಆಗೋದಿಲ್ಲ. ನೀನ್ ಸ್ವಲ್ಪ ತೆಪ್ಪಗಿರ್ತೀಯಾ? ನಾನ್ ಸುಮ್ನೆ ಇರ್ಬೋದು, ಆದ್ರೆ ತೇಜೋಕ ಸುಮ್ನೆ ಇರಲ್ಲ. ನೀವು ಕಾನೂನಿನ ಉರುಳಿಗೆ ಸಿಕ್ಕಾಕೊಳ್ತೀರಾ. ಆಗ ನಾನಲ್ಲ, ಬೇರೆ ಯಾರು ನಿಮ್ ಸಹಾಯಕ್ಕೆ ಬರಕ್ಕಾಗಲ್ಲ. ದೇವ್ರು ನಿಮ್ಗೆ ಒಳ್ಳೆ ಬುದ್ಧಿ ಕೊಡ್ಬೇಕಷ್ಟೇ. ಏನು ಕೆಲಸ ಮಾಡ್ತಾ ಇದ್ದೀರಾ? ಯಾಕೆ? ತಾತನ ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರಲ್ಲ, ಏನು ಅರ್ಥ ಅದಕ್ಕೆ? ಅಂದರೆ ಮುರಿದು ಹೋಗಿರೋ ನಮ್ಮ ಸಂಬಂಧ ಸರಿ ಹೋಗುತ್ತೆ ಅಂತ ಕನಸು ಕಾಣ್ತಾ ಇದ್ದೀರಾ?
ಅಥವಾ ನಾವು ಸರಿ ಹೋಗ್ತೀವಿ ಅಂತ ತಾತನ ಮುಂದೆ ನಾಟಕ ಆಡ್ತಿದ್ದೀರಾ? ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ತಾತನ ಮುಂದೆ ನಾಟಕ ಆಡೋದಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟೆ ಪ್ರೇಮ್. ಆದರೆ ತಾತ ತುಂಬ ಸೂಕ್ಷ್ಮ. ಅವ್ರ ಕಣ್ಣಿಗೆ ಮಣ್ಣಿರ್ಚೋಕ್ಕಾಗಲಿಲ್ಲ ನನಗೆ. ಈಗಾಗಲೇ ತಾತನಿಗೆ ನಮ್ಮಿಬ್ಬರ ಮಧ್ಯೆ ಏನೋ ಭಿನ್ನಾಭಿಪ್ರಾಯ ಇದೆ ಅಂತ ಅನುಮಾನ ಬಂದಿದೆ. ಅದಕ್ಕೆ ಈ ರಾಮಾಯಣ ಎಲ್ಲ ಬೇಡ ಅಂತಾನೆ ನಾನು ನಿಮಗೆ ಹೇಳಿದ್ದು. ಇಲ್ಲಿಗೆ ಯಾಕ್ರಿ ಬಂದ್ರಿ? ಇಷ್ಟು ದಿನ ನಾವು ಕಾಪಾಡ್ಕೊಂಡು ಬಂದಿರೋ ಸತ್ಯ ಏನಾದರೂ ತಾತಂಗೆ ಗೊತ್ತಾದ್ರೆ ಅವ್ರು ಎದೆನೇ ಹೊಡ್ಕೊಂಡು ಸತ್ತೋಗ್ತಾರೆ. ಒಂದು ವಿಷಯ ಹೇಳ್ತೀನಿ ಕೇಳಿ, ತಾತನ್ಗೆ ಏನಾದರೂ ಆ ಥರ ಹೆಚ್ಚು ಕಡಿಮೆ ಆದರೆ ನಾನು ಲೈಫ್ ಲಾಂಗ್ ನಿಮ್ಮನ್ನು ಕ್ಷಮಿಸಲ್ಲ. ಪ್ರೇಮ್ ಪ್ಲೀಸ್, ತಾತನ ಬಗ್ಗೆ ನಿಮ್ಮಷ್ಟೇ ಕೇರ್ ನನಗೂ ಇದೆ. ಇನ್ಫ್ಯಾಕ್ಟ್ ಇತ್ತೀಚೆಗೆ ನಾನು ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ತಿದ್ದೀನಿ ಅನಿಸುತ್ತೆ. ತಾತನ ಮನಸ್ಸು ಒಡಿಲಿ ಅಂತ ನಾನು ಇಲ್ಲಿಗೆ ಬರಲಿಲ್ಲ ಪ್ರೇಮ್. ನೀವು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಬಂದರೆ ನಾನು ಎಷ್ಟು ಸಂಕಟ ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು. ಎಲ್ಲಿ ನಿಮ್ಮನ್ನ ಕಳ್ಕೊಂಡು ಬಿಡ್ತೀನಿ ಅಂತ ನನ್ನ ಜಂಘಾಬಲನೇ ಹುಡುಗೋಗಿತ್ತು. ಸದ್ಯ ಈಗ ನೀವು ಇಲ್ಲಿ ಸೇಫ್ ಆಗಿದ್ದೀರಲ್ಲ ಅಂತ ಗೊತ್ತಾದ ಮೇಲೆ ದೊಡ್ಡ ಭಾರ ಕಳೆದ ಹಾಗಾಗಿದೆ. ಇಷ್ಟು ದಿನ ನೀವು ನನ್ನ ಹಿಂದೆ ಬಿದ್ದು ನನ್ನ ಕನ್ವಿನ್ಸ್ ಮಾಡೋಕ್ಕೆ ಒದ್ದಾಡ್ತಿದ್ರಿ. ಆಗೆಲ್ಲ ನಾನು ನಿಮ್ಮ ಮೇಲೆ ರೇಗಿದ್ದೀನಿ, ನಿಮ್ಮನ್ನು ಅವಮಾನ ಮಾಡಿದ್ದೀನಿ ನಿಜ. ಆಗ ನಾನು ನಿಮ್ಮ ಬಾಳನ್ನ ಹಾಳು ಮಾಡ್ತಿದ್ದೀನಿ ಅನ್ನೋ ಗಿಲ್ಟಿತ್ತು ಪ್ರೇಮ್. ನಿಮ್ಮ ಜೊತೆ ನಾನು ಸುಖವಾಗಿ ಬದುಕಲಾರೆ ಅನ್ನಿಸ್ತಿತ್ತು. ಅದಕ್ಕೆ ನಿಮ್ಮನ್ನ ದೂರ ಮಾಡ್ತಿದ್ದೆ. ಆದರೆ ಈಗ ನೀವು ಮನೆ ಬಿಟ್ಟು ಹೋದ್ಮೇಲೆ ನಿಮ್ಮ ಅಗಲಿಕೆ ನನಗೊಂದು ದೊಡ್ಡ ಪಾಠ ಕಲಿಸಿದೆ. ನಿಮ್ಮನ್ನ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ಈಗ ನನಗೆ ಅರ್ಥ ಆಗಿದೆ ಪ್ರೇಮ್. ಇದು ನಾಟಕ ಅಲ್ಲ ಪ್ರೇಮ್, ಕಾಂಪ್ರಮೈಸು ಅಲ್ಲ. ನಿಮ್ಮ ಬಗ್ಗೆ ನನ್ನ ಮನಸ್ಸಲ್ಲಿ ಹುಟ್ಕೊಂಡಿರೋ ನಿಷ್ಕಲ್ಮಶವಾದ ಪ್ರೀತಿನ ನಿಮ್ಮ ಮುಂದೆ ತೋಡ್ಕೊಳ್ತಿದ್ದೀನಿ. ನನಗೊಂದು ಹೊಸ ಬಾಳ್ಕೊಡಿ ಪ್ರೇಮ್. ದಯವಿಟ್ಟು ನನ್ನ ನಿರಾಕರಿಸ್ಬೇಡಿ. ಪ್ಲೀಸ್ ಸಾಕ್ಷಿ, ಈಗ ಈ ಥರದ ಮಾತುಗಳಿಗೆ ಯಾವ ಅರ್ಥನೂ ಉಳಿದಿಲ್ಲ. ನನಗೀಗ ಅನ್ನಿಸ್ತಾ ಇದೆ ನಾನು ಇಲ್ಲಿಗೆ ಬರಬಾರ್ದಾಗಿತ್ತು ಅಂತ. ಇದ್ರ ಬದಲು ಬೇರೆ ಎಲ್ಲಾದರೂ ಹೋಗಿದ್ದಿದ್ರೆ ನೀವು ನನ್ನನ್ನು ಹುಡ್ಕೊಂಡ್ಬರೋವಂಥ ಸಂದರ್ಭನೇ ಬರ್ತಾ ಇರಲಿಲ್ಲ. ನೀವು ಸಂದರ್ಭದಿಂದ ತಪ್ಪಿಸ್ಕೊಂಡು ಹೋಗುವಂಥ ಹೇಳಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪ್ರೇಮ್. ನಾನು ಹೇಳಿ ಆಗಿದ್ದಿದ್ರೆ ಇಲ್ಲಿ ಖಂಡಿತವಾಗ್ಲೂ ಬರ್ತಾ ಇರಲಿಲ್ಲ. ಯಾರಿಗೂ ಸಿಗದಿರೋ ಜಾಗಕ್ಕೆ ತಲೆ ಮರೆಸ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಆದರೆ ನನಗೂ ನೆಮ್ಮದಿ ಬೇಕಾಗಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ನನ್ನನ್ನು ಇಲ್ಲಿಗೂ ಹಿಂಬಾಲಿಸ್ಕೊಂಡ್ಬಂದು ನನಗೆ ಹಿಂಸೆ ಕೊಡ್ತಾ ಇದ್ದೀರಲ್ಲ. ಪ್ರೇಮ್ ಪ್ಲೀಸ್ ಸಾಕ್ಷಿ, ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ. ನಿಮ್ಮ ವಿಷಯದಲ್ಲಿ ಒಂದು ನಿರ್ಧಾರ ತಗೊಂಡು ನಿಶ್ಚಿಂತೆಯಿಂದ ಇರಬೇಕು ಅನ್ಕೊಂಡು ಇಲ್ಲಿಗೆ ಬಂದೆ. ಆದರೆ ನೀವು ನೋಡಿದ್ರೆ ಇಲ್ಲಿಗೂ ಬಂದಿದ್ದೀರಲ್ಲ. ಎಲ್ಲ ಸರಿ ಹೋಗುತ್ತೆ ಅಂತ ದಯವಿಟ್ಟು ತಾತನಿಗೆ ಸುಳ್ಳು ಭರವಸೆ ಕೊಡಬೇಡಿ. ಆ್ಯಂಡ್ ಪ್ಲೀಸ್, ತಾತನಿಗೆ ಎಲ್ಲ ಸತ್ಯ ಗೊತ್ತಾಗಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಬಿಡಿ. ಸತ್ಯ? ಯಾವ್ದು ಸತ್ಯ ಪ್ರೇಮ್? ನಾನು ಅನಿರುದ್ಧ ಬಲೆಗೆ ಬಿದ್ದಾಗ ಆ ಪ್ರೀತಿ ನನ್ನ ಪಾಲ್ಗೆ ಸತ್ಯ ಆಗಲಿಲ್ಲ. ನೀವು ಒಳ್ಳೆಯವರು, ಸಹೃದಯತೆ ಇರೋರು ಅಂತ ನಿಮ್ಮನ್ನು ತುಂಬ ನಂಬಿದೆ. ಆದರೆ ಈಗ ನೀವು ಆ ಸತ್ಯನೂ ಸುಳ್ಳು ಮಾಡ್ತಿದ್ದೀರಾ. ಅವತ್ತು ನಾನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋದಾಗ ಏನು ಹೇಳಿದ್ರಿ ನೀವು? ತಪ್ಪು ಮಾಡಿದವ್ರಿಗೆ ಬದುಕೋ ಅವಕಾಶ ಇದೆ ಅಂತ ಹೇಳಿದ್ರಿ ಅಲ್ವಾ? ಆ ತಪ್ಪನ್ನೇ ಕ್ಷಮಿಸೋದಕ್ಕೆ ನೀವು ಸಿದ್ಧವಾಗಿದ್ರಿ. ಆದರೆ ಇವತ್ತು ನಾನು DNA ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೊರಟಿದ್ದೆ ಅನ್ನೋದೇ ನಿಮ್ಮ ಕಣ್ಣಿಗೆ ದೊಡ್ಡ ಅಪರಾಧ ಆಗಿ ಕಾಣ್ತಿದೆ ಅಲ್ವಾ? ಇದನ್ನು ಕ್ಷಮಿಸಕ್ಕಾಗ್ತಿಲ್ಲ ನಿಮ್ಮ ಕೈಲಿ. ಯಾಕೆ ಹೇಳಿ? ನನ್ನ ಬಗ್ಗೆ ಅಸಹ್ಯ ನಿಮಗೆ? ಸಾಕ್ಷಿ, ಹೌದು ಪ್ರೇಮ್, ನಾನು ಅನಿರುದ್ಧ ಮಗುಗೆ ತಾಯಿ ಆಗ್ತಿದ್ದೀನಿ ಅನ್ನೋ ಸತ್ಯ ನಿಮ್ಮ ಮನಸ್ಸನ್ನ ಚುಚ್ಚುತ್ತಾ ಇದೆ. ನಿಮ್ಮ ಒಳ್ಳೆತನ, ಆದರ್ಶ ಎಲ್ಲ ಬರೀ ಪೊಳ್ಳು. ನನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ನಿಮ್ಮ ಕೈಲಿ. ಅದಕ್ಕೆ ನಾನಾಗೆ ನಿಮ್ಮನ್ನ ಬಯಸಿ ಬಂದರೂ ನೀವು ನನ್ನ ನಿರಾಕರಿಸ್ತಿದ್ದೀರಾ. ಐಡಿಯಲ್ ಹಸ್ಬೆಂಡ್ ಅನ್ನೋ ಪಟ್ಟ ಬೇಕು ನಿಮಗೆ. ಆದರೆ ನಿಜ ಜೀವನದಲ್ಲಿ ಆ ರೀತಿ ನಡ್ಕೊಳ್ಳೋಕೆ ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಇಷ್ಟು ದಿನ ನಿಮ್ಮನ್ನ ಎತ್ತರದಲ್ಲಿಟ್ಟು ಆರಾಧಿಸ್ತಿದ್ದೆ. ಆದರೆ ನೀವು ಒಬ್ಬ ಸಾಮಾನ್ಯವಾದ ಈಗೋಯಿಸ್ಟಿಕ್ ಗಂಡಸು ಅನ್ನೋದನ್ನ ಇವತ್ತು ನಿರೂಪಿಸ್ಬಿಟ್ರಿ ಪ್ರೇಮ್. ನನ್ನ ಬಗ್ಗೆ ನಿಮ್ಗೆ ಅಸಹ್ಯ ಇದ್ರೆ ನೇರವಾಗಿ ಹೇಳಿಬಿಡಿ.
ಇನ್ಯಾವತ್ತೂ ನಾನು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡೋದಿಲ್ಲ. ಶಾಶ್ವತವಾಗಿ ನಿಮ್ಮಿಂದ ದೂರ ಹೋಗ್ಬಿಡ್ತೀನಿ. ಸಾಕ್ಷಿ, ನೀವು ಸಂದರ್ಭದಿಂದ ತಪ್ಪಿಸ್ಕೊಂಡು ಹೋಗುವಂತ ಹೇಳಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪ್ರೇಮ್. ನಾನು ಅನಿರುದ್ಧ ಮಗುಗೆ ತಾಯಿ ಆಗ್ತಿದ್ದೀನಿ ಅನ್ನೋ ಸತ್ಯ ನಿಮ್ಮ ಮನಸ್ಸನ್ನ ಚುಚ್ಚುತ್ತಾ ಇದೆ. ನಿಮ್ಮ ಒಳ್ಳೆತನ, ಆದರ್ಶ ಎಲ್ಲ ಬರೀ ಪೊಳ್ಳು. ನನ್ನ ಅಕ್ಸೆಪ್ಟ್ ಮಾಡೋಕೆ ಸಾಧ್ಯ ಆಗ್ತಿಲ್ಲ ನಿಮ್ಮ ಕೈಲಿ. ಇಷ್ಟು ದಿನ ನಿಮ್ಮನ್ನ ಎತ್ತದಲ್ಲಿಟ್ಟು ಆರಾಧಿಸಿದೆ. ಆದರೆ ನೀವು ಒಬ್ಬ ಸಾಮಾನ್ಯವಾದ ಈಗೋಯಿಸ್ಟಿಕ್ ಗಂಡಸು ಅನ್ನೋದನ್ನ ಇವತ್ತು ನಿರೂಪಿಸ್ಬಿಟ್ರಿ ಪ್ರೇಮ್. ಇಲ್ಲ ಸಾಕ್ಷಿ, ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀಯ. ನನ್ನ ಪ್ರೀತಿ, ಆದರ್ಶಗಳು ಯಾವುದೂ ಕೊಡಲ್ಲ, ಎಲ್ಲ ಸತ್ಯನೇ. ಅದನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ಇಲ್ಲ ನೀ ತೇಜು ಸುಮ್ಮನೆ ಇರೋದಿಲ್ಲ. ಅಷ್ಟು ಸುಲಭವಾಗಿ ಡೈವರ್ಸ್ ಕೊಡೋದಿಲ್ಲ. ತನಗೆ ಗೊತ್ತಿರೋ ಪಟ್ಟುಗಳನ್ನೆಲ್ಲ ಮುಂದಿಡ್ತಾಳೆ, ಆಟ ಆಡಿಸ್ತಾಳೆ. ಈಗ ಬಂದಿದ್ರಲ್ಲ ಆ ಲಾಯರು ರಾಧಾ ಜಯರಾಮ್, ಆಕೆ ಇನ್ನೂ ಸಾಮಾನ್ಯವಾದವರಲ್ಲ. ತುಂಬಾ ಹೆಸರಿದೆ. ನನಗನ್ಸ್ತಾ ಇದೆ ಇದು ತುಂಬಾ ದೊಡ್ಡ ಕೇಸ್ ಆಗತ್ತೆ ಅಂತ. ಬ್ರದರ್, ಯಾವ ಲಾಯರ್ ಕರ್ಕೊಂಬಂದ್ರೆ ಏನಂತೆ ನಮಗೆ ಗೊತ್ತಿಲ್ವಾ? ನಮ್ಮ ಲಾಯರ್ ಏನು ಕಡಿಮೆ ಇಲ್ಲ. ಆ ತೇಜಸ್ವಿನಿ ಏನು ಮಾಡ್ಕೊಳಕ್ಕಾಗಲ್ಲ. ಇಲ್ಲ ನಿನಗೆ ಗೊತ್ತಿಲ್ಲ. ತೇಜಸ್ವಿನಿ ತುಂಬಾ ರೆಬೆಲಿಯಸ್ಸು. ಅವಳು ಅಷ್ಟು ಸುಲಭವಾಗಿ ಜಗ್ಗವಳಲ್ಲ. ನೀನೇ ನೋಡಿದ್ಯಲ್ಲ ಈಗ ಬಂದಾಗ ಎಷ್ಟೆಲ್ಲ ಮಾತಾಡ್ಲು ಅಂತ. ಬ್ರದರ್, ತಪ್ಪು ಮಾಡಿರೋಳು ಅವಳು ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾಳೆ. ನೀನು ಯಾಕೆ ಹೆದರ್ಕೊತಿದ್ಯಾ? ನೋಡೋ, ನಿನ್ನ ಕೈಗೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡಿದ್ದಾಳೆ. ಅವಳಿಗೆ ಅಷ್ಟೊಂದು ಪೊಗರಿರ್ಬೇಕಾದ್ರೆ ಇನ್ನು ನಿನಗೆ ಎಷ್ಟಿರ್ಬೇಡ. ಛೇ, ಈಗ ಅನಿಸ್ತಾ ಇದೆ ಡಿವೋರ್ಸಿಗೆ ಅಪ್ಲೈ ಮಾಡಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ. ಈಗ ತೇಜು ಇದನ್ನ ದೊಡ್ಡ ಇಶ್ಯೂ ಮಾಡ್ತಾಳೆ. ಎಲ್ಲದನ್ನು ಪ್ರೂವ್ ಮಾಡ್ತಾ ಕೂತ್ಕೋಬೇಕಾಗತ್ತೆ. ಕೋರ್ಟು ಕಚೇರಿ ಅಂತ ಅಲ್ದಾಡ್ಬೇಕಾಗತ್ತೆ. ಏನಿಲ್ಲ ಬ್ರದರ್, ಎಲ್ಲ ನಮ್ಮ ಲಾಯರ್ ನೋಡ್ಕೋತಾರೆ. ನೀನು ಅವ್ರು ತೋರಿಸಿದ ಕಡೆ ಸೈನ್ ಹಾಕು. ಸಂಬಂಧ ಬಿಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಆದರೆ ಈ ದುಡ್ಡಿದೆಯಲ್ಲ, ಯಾವ ಕೆಲಸ ಬೇಕಾದರೂ ಮಾಡಿಸುತ್ತೆ. ಆದರೆ ತೇಜುನ ಹೇಗೆ ಕನ್ವಿನ್ಸ್ ಮಾಡೋದಾನಿ? ಅವಳು ಸೈನೇ ಮಾಡಲ್ಲ ಅಂತಾಳೆ. ಡಿವೋರ್ಸ್ನ ಹೇಗೆ ಪಡೆಯೋದು? ಪಡಿಬೇಕು ಬ್ರದರ್, ಒಪ್ಪಿಸ್ಬೇಕು. ಅವಳು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಬೇಕು. ನೀವಿಬ್ಬರು ಅಫಿಷಿಯಲಿ ಬೇರೆ ಆಗಲೇಬೇಕು. ಈಗೆಲ್ಲ ಮಾಡ್ತಿದ್ದಾಳಲ್ಲ, ಅದೆಲ್ಲ ಸ್ಟಂಟ್ಸು ಕಣ. ಅವಳೇ ಹೇಳಿದ್ಲಲ್ಲ ಬ್ರದರ್, ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡು ಹಾಗಾಗುತ್ತೆ ಅಂತ. ಅದಕ್ಕೆ ಸೈನ್ ಹಾಕದೆ ತೊಂದರೆ ಕೊಡ್ತಾ ಇದ್ದಾಳೆ. ಅಲ್ಲದೆ ಈ ಥರನಾದರೂ ನಿನ್ನ ಮನಸ್ಸನ್ನ ಗೆಲ್ಬೋದು ಅನ್ನೋದು ಅವಳ ಲೆಕ್ಕಾಚಾರ. ಅನಿ, ನೀನು ಸೋಲ್ಬೇಡ ಬ್ರದರ್. ನೀನು ಕಣ್ಣಾರೆ ನೋಡಿರೋದು ಈ ಜನ್ಮಕ್ಕಾಗೋಷ್ಟಾಗುತ್ತೆ. ಅವಳ ಸಹವಾಸ ಬೇಕಾಗಿಲ್ಲ ನನಗೆ. ನೋಡು, ಅವಳು ತುಂಬ ಬುದ್ಧಿವಂತೆ. ಅಷ್ಟು ಸುಲಭಕ್ಕೆ ಸೈನ್ ಹಾಕಿದ್ರೆ ಅವಳಿಗೆ ಸಿಗಬೇಕಾಗಿರೋದು ಸಿಗಲ್ಲ ಅನ್ನೋದು ಅವಳ ಲೆಕ್ಕಾಚಾರ. ಅದಕ್ಕೆ ಸೆಂಟಿಮೆಂಟ್ಸ್ ಯೂಸ್ ಮಾಡ್ತಿದ್ದಾಳೆ. ಕಿತಾಪತಿ ತೆಗಿತಾಳೆ, ತಲೆಹರಟೆ ಮಾಡ್ತಾಳೆ, ಕಣ್ಣೀರು ಹಾಕ್ತಾಳೆ. ನೀನು ನಂಬೇಡ ಬ್ರದರ್, ಎಲ್ಲ ನಾಟಕ ಬ್ರದರ್. ಅವಳ ಪ್ಲ್ಯಾನ್ ಏನು ಗೊತ್ತಾ? ಏನು? ಡಿವೋರ್ಸ್ ಆಗೋದ್ರ ಜೊತೆಗೆ ತನ್ನ ಜೀವನ ಭದ್ರ ಆಗಬೇಕು, ಜೀವನದಲ್ಲಿ ಒಂದೇ ಸಲ ಲೈಫ್ ಸೆಟ್ಲ್ ಆಗಿಬಿಡ್ಬೇಕು ಅನ್ನೋದು ಅವಳ ಪ್ಲ್ಯಾನು. ಹೌದಾ? ಅದಕ್ಕೆ ಇಷ್ಟೆಲ್ಲ ತಂತ್ರ ಮಾಡ್ತಿರೋದವಳು. ಮತ್ತೆ ಬಿಡುಗಡೆ ಮಾಡ್ಕೊಳ್ಳೋದು ಹೇಗೆ ಅನಿ? ಬಿಡುಗಡೆ ಆಗುತ್ತೆ ಬ್ರದರ್, ಆಗಲೇಬೇಕು. ತನ್ನ ಕಾರ್ಯ ಸಾಧಿಸ್ಕೊಳ್ಳೋಕ್ಕೆ ಇಷ್ಟೆಲ್ಲ ಟೆಕ್ಸ್ಟ್ ಮಾಡ್ತಿದ್ದಾಳೆ. ನೋಡೋ, ನಾನೊಂದು ಮಾತು ಹೇಳ್ತೀನಿ, ಆ ಥರ ನಡ್ಕೋ. ನಾಳೆನೇ ಬಂದು ಡಿವೋರ್ಸ್ಗೆ ರೆಡಿ ಅಂತಾಳೆ. ಏನು ಹೇಳು?
ಇಷ್ಟೇ ಬ್ರದರ್ ಪ್ರಪಂಚ ಅಂದರೆ. ಪ್ರಪಂಚ ನಿಂತಿರೋದೇ ಇದ್ರ ಮೇಲೆ. ಬಿಟ್ಟರೆ ಈ ಸಂಬಂಧಗಳು ಅದು ಇದು ಇದೆಲ್ಲ ಬೋಗಸ್ಸು. ನೋಡು, ನಾನು ಹೇಳ್ದಾಗ ಮಾಡು. ಅದು ಯಾಕೆ ಅವಳು ಡಿವೋರ್ಸ್ಗೆ ಒಪ್ಪಲ್ಲ ನಾನು ನೋಡ್ತೀನಿ. ಸರಿ ಅನ್ನಿ, ಹಾಗೆ ಮಾಡ್ತೀನಿ.